ಎಲ್ಲರಿಗೂ ನಮಸ್ಕಾರ. ಡೊರಾಡೊ ಕಚ್ ಗುಜರಾತ್ನ ಕಚ್ ಜಿಲ್ಲೆಯಲ್ಲಿರುವ ರನ್ ಆಫ್ ಕಚ್ ವಿಶ್ವದ ಅತಿ ದೊಡ್ಡ ಉಪ್ಪಿನ ಮರುಭೂಮಿಯಾಗಿದೆ. ಇದು ಸುಮಾರು 7,500 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು ಬಿಳಿ ಉಪ್ಪಿನ ಹೊದಿಕೆಯಿಂದ ಕೂಡಿದೆ. ಪ್ರವಾಸಿಗರಿಗೆ ಅದರ ನೈಸರ್ಗಿಕ ಸೌಂದರ್ಯ ಮತ್ತು ಸಾಂಸ್ಕೃತಿಕ ರನ್ ಉತ್ಸವಕ್ಕೆ ಪ್ರಸಿದ್ಧವಾಗಿದೆ. ನಾವೀಗ ಆ ಬಣ್ಣ ಬಣ್ಣದ ಬೆಳಕನ್ನ, ಲೈಟುಗಳನ್ನ ಜಗಮಗಿಸುವಂತಹ ಆ ತೂಗು ದೀಪಗಳನ್ನ ನಾವು ನೋಡ್ತಾ ಹೋಗ್ತಾ ಇದ್ವಿ. ಇಲ್ಲಿನ ಒಂದು ವೈಶಿಷ್ಟ್ಯ, ಮಳೆಗಾಲದ ನಂತರ ಇದು ಬಿಳಿ ಉಪ್ಪಿನ ಮರುಭೂಮಿಯಾಗಿ ಬದಲಾಗುತ್ತದೆ. ಪ್ರವಾಸೋದ್ಯಮ, ಇಲ್ಲಿ ನಡೆಯುವ ರನ್ ಉತ್ಸವವು ವಿಶ್ವದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಇದನ್ನು ವೈಟ್ ಡೆಸರ್ಟ್ ಎಂತಲೂ ಕೂಡ ಕರೆಯುತ್ತಾರೆ. ಇಲ್ಲಿ ಒಂಟೆ ಗಾಡಿಗಳು ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ತಾ ಇರೋದನ್ನ ಕೂಡ ಇಲ್ಲಿ ನೋಡ್ಬೋದು. ಇದೊಂದು ಮಹಾನ್ ಉತ್ಸವಕಾರಿಯಾದಂತಹ ಒಂದು ಒಂಟೆ ಗಾಡಿಯ ಒಂದು ಅಲಂಕಾರ, ಮತ್ತೆ ಒಂಟೆ ಗಾಡಿಗೆ ಎಲ್ಲಂದರಲ್ಲಿ ನಮ್ಗೆ ಕಾಣ್ತಾ ಇರುತ್ತೆ. ಬಹು ಅಲಂಕೃತವಾಗಿರುವಂತಹ ಒಂಟೆ ಗಾಡಿಗಳ ಮೇಲೆ ಕುಳಿತು ಪ್ರಯಾಣಿಸುವುದೇ ಅಥವಾ ಒಂದು ಸುತ್ತು ಹೋಗುವುದೇ ಅತ್ಯಂತ ಸಂತೋಷದಾಯಕವಾದಂತಹ ಒಂದು ಅನುಭವ. ಇತಿಹಾಸ, ಒಮ್ಮೆ ಇದು ಅರೇಬಿಯನ್ ಸಮುದ್ರದ ಆಳವಿಲ್ಲದ ಭಾಗವಾಗಿತ್ತು. ದೃಶ್ಯ, ಇದು ತುಂಬಾ ವಿಶಾಲವಾಗಿದ್ದು ಬಾಹ್ಯಾಕಾಶದಿಂದಲೂ ಕಾಣುತ್ತದೆ. ವಿಶ್ವದ ಅತಿ ದೊಡ್ಡ ಉಪ್ಪಿನ ಮರುಭೂಮಿಯಾಗಿದೆ ಕಚ್. ಕಚ್ನ ರನ್ ವಿಶ್ವದ ಅತಿ ದೊಡ್ಡ ಉಪ್ಪಿನ ಮರುಭೂಮಿಗಳಲ್ಲಿ ಒಂದಾಗಿದೆ. ಇದು ಚಳಿಗಾಲದಲ್ಲಿ ಬಿಳಿ ಹೊದಿಕೆಯಿಂದ ಬೆರಗುಗೊಳಿಸುತ್ತದೆ. ಸೂರ್ಯೋದಯದ ಸಮಯದಲ್ಲಿ ಈ ವಿಶಾಲವಾದ ಭೂದೃಶ್ಯವು ಗುಲಾಬಿ, ಕಿತ್ತಲೆ ಮತ್ತು ಚಿನ್ನದ ಬಣ್ಣಗಳಿಂದ ಬೆಳಗುತ್ತದೆ. ಇದು ಮಾಂತ್ರಿಕ ಮತ್ತು ಶಾಂತಿಯುತ ದೃಶ್ಯವನ್ನು ಸೃಷ್ಟಿಸುತ್ತದೆ. ಇದನ್ನು ವೀಕ್ಷಿಸಲು ಪ್ರವಾಸಿಗರು ತಂಡೋಪತಂಡವಾಗಿ ಬರುತ್ತಾರೆ. ದೃಶ್ಯ, ಸೂರ್ಯನು ಬಿಳಿ ಉಪ್ಪಿನ ಮರುಭೂಮಿಯ ದಿಗಂತದಿಂದ ಉದಯಿಸಿದಾಗ ಅಥವಾ ಅಸ್ತಮಿಸುವಾಗ ಭೂಮಿಯು ಬಣ್ಣ ಬಣ್ಣದ ಕನ್ನಡಿಯಂತೆ ಗೋಚರಿಸುತ್ತದೆ. ನವೆಂಬರ್ನಿಂದ ಫೆಬ್ರವರಿ ರನ್ ಉತ್ಸವದ ಸಮಯ. ಫೋಟೋಗ್ರಫಿಗಂತೂ ಹೇಳಿ ಮಾಡಿದಂತಹ ಒಂದು ಸ್ಥಳ. ನಾವು ಎದುರುಗಡೆ ಉಪ್ಪಿನ ಒಂದು ಮರುಭೂಮಿಯನ್ನ ನೋಡ್ತಾ ಹೋಗ್ತಾ ಇದ್ವಿ. ಮಧ್ಯಭಾಗದಲ್ಲಿ ರಸ್ತೆ ಇದೆ. ಎರಡೂ ಭಾಗಗಳಲ್ಲಿ ಉಪ್ಪಿನ ವಿಸ್ತಾರವಾದಂತಹ ಒಂದು ಮರುಭೂಮಿ ಕಾಣಿಸ್ತಾ ಇದೆ. ಆ ಮಧ್ಯ ರಸ್ತೆಯಲ್ಲಿ ಒಂಟೆ ಸವಾರಿ, ಕುದುರೆ ಸವಾರಿ ಅಥವಾ ಒಂಟೆ ಸವಾರಿ ಇವುಗಳನ್ನ ನೋಡ್ಬೋದು. ಅಕ್ಕಪಕ್ಕಗಳಲ್ಲಿ ಅಂಗಡಿಯ ಸಾಲುಗಳು ಕೂಡ ಅಲ್ಲಿ ತಲೆತ್ತಿ ನಿಂತಿವೆ. ಒಟ್ಟಿನಲ್ಲಿ ಇದೊಂದು ಅತ್ಯಂತ ರಮಣೀಯವಾದಂತಹ ಸುಂದರವಾದಂತಹ ಒಂದು ರನ್ ಉತ್ಸವ ಆಗಿದೆ. ಈ ಜಾಗದಲ್ಲಿ ಪ್ರತಿಯೊಂದು ಕಡೆ ಕೂಡ ನಮ್ಗೆ ಅತ್ಯಂತ ಅದ್ಭುತವಾದಂತಹ ದೃಶ್ಯಗಳು ನಮ್ಗೆ ಕಾಣಿಸ್ತಾ ಹೋಗ್ತಾ ಇದೆ. ಆ ಉಪ್ಪಿನ ಮರುಭೂಮಿ, ಆ ಒಂಟೆಗಳ ಒಂದು ಓಡಾಟ ಮತ್ತೆ ನಮ್ಮನ್ನು ಕೂಡ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಮಾಡುತ್ತದೆ. ಆ ಕುದುರೆ ಗಾಡಿಗಳ ಒಂದು ಅಲಂಕಾರ ಅತ್ಯಂತ ಸುಂದರವಾಗಿ ನಮ್ಗೆ ಕಾಣಿಸ್ತಾ ಹೋಗ್ತಾ ಇದೆ. ಆ ಎರಡೂ ಕಡೆ ಹರಡಿರುವಂತಹ ಭೂಮಿ ಅತ್ಯಂತ ವಿಶಾಲವಾಗಿದ್ದು ಅದೊಂಥರ ನಮ್ಗೆ ಏನೋ ಒಂದು ರಹಸ್ಯವನ್ನ ನೋಡ್ತಾ ಇರೋ ಹಾಗೆ ನಮ್ಗೆ ಕಾಣಿಸ್ತಾ ಇದೆ, ಅದ್ಭುತವನ್ನ ನೋಡ್ತಾ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಕಾಣ್ತಾ ಇರೋದು ಉಪ್ಪಿನ ಮರುಭೂಮಿ. ಅಲ್ಲಲ್ಲಿ ಉಪ್ಪಿನ ಒಂದು ಸಂಗ್ರಹ ಕೂಡ ಒಂದು ಆಳವಾದಂತ ಒಂದು ಜಾಗದಲ್ಲಿ, ಸುಮಾರು ಆಳವಾದಂತ ಜಾಗದಲ್ಲಿ ಕೂಡ ಉಪ್ಪು ಕಾಣಿಸ್ತಾ ಇದೆ. ಮತ್ತೆ ಎಲ್ಲಾ ಕಡೆ ಉಪ್ಪು ಹರಡ್ಕೊಂಡು ಹೋಗಿದೆ. ನಾವೀಗ ಉಪ್ಪಿನ ಮರುಭೂಮಿಯಲ್ಲಿ ಒಂದು ಸೂರ್ಯಾಸ್ತವನ್ನ ನಾವು ನೋಡ್ತಾ ಇದ್ವಿ. ಪ್ರವಾಸಿಗರು ಎಲ್ಲೆಂದರಲ್ಲಿ ಕುಳಿತು ಆ ಸೂರ್ಯಾಸ್ತವನ್ನ ಸವಿತಾ ಇದ್ದಾರೆ. ಇಡೀ ಭೂಮಂಡಲ ಒಂದು ಕೆಂಪು ಬಣ್ಣ, ಕೇಸರಿ ಬಣ್ಣದಿಂದ ಕೂಡಿ ಅತ್ಯಂತ ರಮಣೀಯವಾಗಿ ನಮಗೆ ಕಾಣಿಸ್ತಾ ಇದೆ. ನೀವು ಕೂಡ ಆ ಒಂದು ಸೂರ್ಯಾಸ್ತದ ಒಂದು ದೃಶ್ಯವನ್ನ ನೋಡಿ ಆನಂದಿಸಿ. ಆ ಸೂರ್ಯಾಸ್ತವನ್ನ ನೋಡುವುದೇ ಒಂದು ಆನಂದ. ಆ ಜಾತ್ರೆ, ಆ ಜನಗಳ ಒಂದು ಓಡಾಟ ಇವೆಲ್ಲ ನೋಡ್ಕೊಂಡು ಉಪ್ಪಿನ ಮರುಭೂಮಿ ಮೇಲೆ ಕುಳಿತು ಆ ಸೂರ್ಯಾಸ್ತವನ್ನ ನೋಡುವುದೇ ಅತ್ಯಂತ ವಿಶಿಷ್ಟವಾದಂತಹ ಒಂದು ಅನುಭವ. ಇಡೀ ಭೂಮಂಡಲ, ಇಡೀ ಆಕಾಶ ಪೂರ್ತಿಯಾಗಿ ಕೆಂಬಣ್ಣದಿಂದ ಕೂಡಿದೆ. ಮತ್ತೆ ಕೆಳಭಾಗದಲ್ಲಿ ಉಪ್ಪಿನ ಒಂದು ಮರುಭೂಮಿ ಕೂಡ ನಮಗೆ ಕಾಣಿಸ್ತಾ ಇದೆ. ಎಲ್ಲೆಂದರಲ್ಲಿ ಪ್ರವಾಸಿಗರು ಆ ಉತ್ಸವದಲ್ಲಿ ಭಾಗಿಯಾಗ್ತಾ ಇರೋದನ್ನ ನಾವಿಲ್ಲಿ ನೋಡೋದಕ್ಕೆ ಎರಡು ಕಣ್ಣುಗಳು ಕೂಡ ನಮ್ಗೆ ಸಾಲುದಿಲ್ಲ. ಆ ಉಪ್ಪಿನ ಮರುಭೂಮಿ ನಿಜವಾಗ್ಲೂ ನಾವೆಲ್ಲೂ ಕೂಡ ನೋಡಕ್ ಸಾಧ್ಯ ಇಲ್ಲ. ಪ್ರಪಂಚದಲ್ಲಿ ಇದು ಮೊಟ್ಟ ಮೊದಲನೆಯ ದೊಡ್ಡ ಮರುಭೂಮಿ ಆಗಿದೆ. ಸೂರ್ಯಾಸ್ತದ ಕ್ಷಣವನ್ನು ಕೂಡ ನಾವು ಆನಂದದಿಂದ ನೋಡಿ ಅನುಭವಿಸಬಹುದು. ಇದೊಂದು ಅತ್ಯಂತ ವಿಶಿಷ್ಟವಾದಂತಹ ಒಂದು ಅನುಭವ ಅಂತ ಕೂಡ ಇಲ್ಲಿ ಹೇಳ್ಬಹುದು.
ಅಲ್ಲಿ ಜನಗಳು ಕೂಡ ಬೇರೆ ಬೇರೆ ಉತ್ಸವಗಳು, ಬೇರೆ ಬೇರೆ ಒಂದು ಫೋಟೋಗ್ರಫಿಯನ್ನ ತಗೊಳ್ಳೋದ್ರಲ್ಲಿ ಅತ್ಯಂತ ಉತ್ಸುಕರಾಗಿ ಓಡಾಡ್ತಾ ಇರೋದನ್ನ ಕೂಡ ನಾವಿಲ್ಲಿ ನೋಡ್ಬೋದು. ಅವರು ಮಾಡುವಂತಹ ನೃತ್ಯ ಆಗ್ಬೋದು ಅಥವಾ ಡ್ಯಾನ್ಸ್ ಮಾಡ್ಕೊಂಡು ಓಡಾಡ್ತಾ ಇರೋದು, ಇವೆಲ್ಲ ಕೂಡ ನಮಗೆ ಅತ್ಯಂತ ಖುಷಿಯನ್ನು ಕೊಡುವಂತಹ ಒಂದು ವಾತಾವರಣವನ್ನಾಗಿ ಕಲ್ಪಿಸುತ್ತೆ. ಎಲ್ಲರೂ ಕೂಡ ಮುಂದೆ ಮುಂದೆ ಹೋಗಿ ಆ ಸೂರ್ಯಾಸ್ತದ ದೃಶ್ಯವನ್ನ ಫೋಟೋಗ್ರಫಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ತಮ್ಮ ಭಾವಚಿತ್ರವನ್ನ ತಗೊಳ್ತಾ ಇದ್ದಾರೆ. ಗುಂಪು ಗುಂಪಾಗಿ ತಮ್ಮ ಭಾವಚಿತ್ರಗಳನ್ನ ಮರುಭೂಮಿಯಲ್ಲಿ ಮತ್ತೆ ಸೂರ್ಯಾಸ್ತದ ಸಮಯದಲ್ಲಿ ತಗೊಳ್ತಾ ಹೋಗ್ತಾರೆ. ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೂರ್ಯಾಸ್ತ ಬಹಳ ಅದ್ಭುತವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಅಲ್ಲಿ ಬೇರೆ ಬೇರೆ ದೃಶ್ಯಗಳ ಹತ್ತಿರ ಕುಳಿತುಕೊಂಡು ವೇಷಭೂಷಣಗಳನ್ನ ಧರಿಸ್ಕೊಂಡು ಅಲ್ಲಿ ಫೋಟೋಗಳನ್ನ ತಗೊಳ್ಳೋದೇ ಒಂದು ಅತ್ಯಂತ ಉತ್ಸಾಹ ಜನಗಳಿಗೆ ಕಂಡು ಬರ್ತಾ ಇದೆ. ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಬೇರೆ ಬೇರೆ ಆಕೃತಿಗಳನ್ನ ಬೇರೆ ಬೇರೆ ಒಂದು ಹಿನ್ನೆಲೆಯಲ್ಲಿ ಅವರು ಡ್ರೆಸ್ಗಳನ್ನು ಹಾಕೊಂಡು ಅಲ್ಲಿ ಗುಜರಾತ್ನ ಒಂದು ಕಚ್ಚಿನ ಡ್ರೆಸ್ಗಳನ್ನ ಹಾಕೊಂಡು ಫೋಟೋಗಳನ್ನ ತೆಗೆಸ್ಕೊಳ್ತಾ ಇರೋದನ್ನ ನೋಡ್ಬೋದು ನಾವು. ಅದು ಎಲ್ಲ ಕಡೆಗಳಲ್ಲೂ ಕೂಡ ಒಂದು ಉತ್ಸಾಹದ ಒಂದು ವಾತಾವರಣ ಇದೆ. ಅದರ ಜೊತೆಗಳಲ್ಲಿ ಆ ಮರುಭೂಮಿಯ ಮೇಲೆ ಅಥವಾ ದಿಗಂತದಲ್ಲಿ ಸೂರ್ಯಾಸ್ತದ ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅಲ್ಲಿ ಎಲ್ಲ ಕಡೆಗಳಲ್ಲಿ ಜನಗಳು ಬಣ್ಣ ಬಣ್ಣದ ವೇಷಗಳನ್ನ ಹಾಕಿಸ್ಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಫೋಟೋಗಳನ್ನ ಹಾಕೊಳ್ತಾ ಇದ್ದಾರೆ. ಇದೆಲ್ಲ ಬಾಡಿಗೆಗೆ ಕೊಡುವಂತಹ ಒಂದು ಡ್ರೆಸ್ಗಳನ್ನ ನಾವು ನೋಡ್ತಾ ಹೋಗ್ಬೋದು. ಬೇರೆ ಬೇರೆ ಹಿನ್ನೆಲೆಯಲ್ಲಿ ಕೂಡ ಇದು ಉಪ್ಪಿನ ಮರುಭೂಮಿ. ಅಲ್ಲಲ್ಲಿ ನೀರಿನಂಶ ಹೆಚ್ಚಾಗಿರುವಂತಹ ಉಪ್ಪಿನ ಒಂದು ದೃಶ್ಯವನ್ನ ನೀವು ನೋಡ್ಬೋದು. ಅಲ್ಲಿ ಗಡ್ಡೆಯಾಗಿ ಉಪ್ಪೆಲ್ಲ ಹರಡ್ಕೊಂಡು ಒಂದ್ ಕಡೆ ಸಂಗ್ರಹ ಆಗಿದೆ. ಬೇರೆಲ್ಲ ಕಡೆ ಕೂಡ ಆ ಉಪ್ಪು ಸಮಾನವಾಗಿ ಹರಡ್ಕೊಂಡು ಹೋಗಿದೆ. ಇದು ಬಹಳ ಅದ್ಭುತವಾದಂತಹ ಒಂದು ಅದೃಶ್ಯ, ಉಪ್ಪಿನ ಸರೋವರದ ದೃಶ್ಯ. ಮತ್ತೆ ನಾವು ಆ ಮರುಭೂಮಿಯಲ್ಲಿ ಸೂರ್ಯಾಸ್ತವನ್ನ ಪೂರ್ತಿ ಅಸ್ತಮವಾಗುವಂತಹ ಸೂರ್ಯನ ದೃಶ್ಯ ಇದನ್ನು ಮಾತಿನಲ್ಲಿ ಹೇಳಲು ಸಾಧ್ಯವೇ ಇಲ್ಲ. ಅಂತಹ ಒಂದು ಮನೋಹರವಾದಂತಹ ದೃಶ್ಯ ನೋಡ್ತಾ ಸೂರ್ಯಾಸ್ತದ ಒಂದು ಬಣ್ಣದ ಚಿತ್ರ ಬಿಡಿಸಿದಂತೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಹೋಗ್ತಾ ಇದೆ. ಮರುಭೂಮಿಯಲ್ಲಿ ಕುಳಿತು ಸೂರ್ಯಾಸ್ತದ ದೃಶ್ಯವನ್ನು ನೋಡುವುದೇ ಒಂದು ಅಪರೂಪವಾದಂತಹ ಒಂದು ಸಂದರ್ಭ. ಎಲ್ಲ ಜನಗಳು ಈ ಕಡೆ ಸೇರಿದರೆ ಸೂರ್ಯಾಸ್ತವನ್ನ ಸವಿಯೋದಕ್ಕೋಸ್ಕರ. ಕುದುರೆ ಗಾಡಿಗಳಲ್ಲಿ ನಾವು ಒಂದು ರೌಂಡ್ ಹೊಡಿಸ್ತಾರೆ. ಆ ಕುದುರೆ ಗಾಡಿಗಳ ಮೇಲೆ ಕುಳಿತುಕೊಂಡು ಹೋಗುವುದೇ ಒಂದು ರೋಚಕ ಅನುಭವ. ಆ ಒಂಟೆ ಪೂರ್ತಿಯಾಗಿ ಜಂಪ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾವೆಲ್ಲಿ ಬಿದೋಗ್ತೀವೋ ಅನ್ನೋ ಒಂದು ಭಾವನೆ ಕೂಡ ನಮಗೆ ಉಂಟಾಗುತ್ತೆ. ಆ ರೀತಿಯ ಒಂಟೆ ಗಾಡಿಗಳ ಒಂದು ಸವಾರಿ ಅತ್ಯಂತ ವಿಶಿಷ್ಟವಾಗಿದೆ. ಜೊತೆಗೆ ಒಂದು ವಿಶಿಷ್ಟವಾದ ಅನುಭವವನ್ನು ಕೂಡ ನಮಗೆ ಕೊಡ್ತಾ ಹೋಗ್ತಾ ಇದೆ. ಅಷ್ಟು ಅಲಂಕೃತವಾಗಿರುವಂತಹ ಒಂಟೆ ಗಾಡಿಗಳ ಮೇಲೆ ಅತ್ಯಂತ ಸುಂದರ ದೃಶ್ಯ. ಎರಡು ಕಡೆಗಳಲ್ಲಿ ಆ ಉಪ್ಪಿನ ಮರುಭೂಮಿ, ಮಧ್ಯಭಾಗದಲ್ಲಿ ರಸ್ತೆ, ಆ ರಸ್ತೆಯ ಮೇಲೆ ಚಲಿಸುವಂತಹ ಒಂಟೆಯ ಗಾಡಿಗಳು, ಅಲಂಕೃತವಾದಂತಹ ಒಂಟೆಯ ಗಾಡಿಗಳು. ಇದೊಂದು ಅತ್ಯಂತ ಒಂದು ವಿಸ್ಮಯ ಅನಿಸುವಂತಹ ಒಂದು ದೃಶ್ಯವನ್ನು ನಾವು ನೋಡ್ತಾ ಹೋಗ್ಬೋದು. ಕುದುರೆ ಗಾಡಿಗಳು ಒಂದರ ಹಿಂದೆ ಒಂದು ಹಿಂಬಾಲಿಸ್ಕೊಂಡು ಬರ್ತಾ ಇರುತ್ತೆ. ಮತ್ತೆ ಸೂರ್ಯಾಸ್ತದ ದೃಶ್ಯವನ್ನ ಒಂಟೆಯ ಗಾಡಿಗಳ ಮೇಲೆ ಕೂಡ ನೋಡ್ಕೊಂಡು ಹೋಗ್ತಾ ಇರ್ಬೋದು. ಎರಡು ಅಕ್ಕಪಕ್ಕದಲ್ಲಿ ಹರಡಿರುವಂತಹ ವಿಸ್ತಾರವಾದಂತಹ ಉಪ್ಪಿನ ಮರುಭೂಮಿಯನ್ನು ಕೂಡ ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಆ ಕುದುರೆ ಗಾಡಿಗಳ ಒಂದು ಆ ಲಯಬದ್ಧವಾದಂತಹ ಒಂದು ನಡಿಗೆಯನ್ನು ಕೂಡ ನೋಡೋದೇ ಒಂದು ಆನಂದ. ನಾವೀಗ ರೋಡ್ ಟು ಹೆವೆನ್, ಸ್ವರ್ಗದ ಹಾದಿ ಅಂತ ಹೇಳ್ತೀವಿ. ಇದೊಂದು ಕೂಡ ಒಂದು ಅದ್ಭುತವಾದಂತಹ ಒಂದು ಅತಿ ವಿಸ್ಮಯಕಾರಿಯಾದಂತಹ ಒಂದು ದಾರಿ. ಎರಡು ಕಡೆಗಳಲ್ಲಿ ಸಮುದ್ರ ಮತ್ತೆ ಉಪ್ಪಿನ ಅಕ್ಕಪಕ್ಕದಲ್ಲಿ ಉಪ್ಪು ಹರಡ್ಕೊಂಡಿರುವಂಥದ್ದು, ನೇರವಾಗಿರುವಂತಹ ಒಂದು ರಸ್ತೆ. ಇದು ರೋಡ್ ಟು ಹೆವೆನ್ ಅಂತ ನಾವು ಕರಿತೀವಿ. ಈ ರಸ್ತೆಯಲ್ಲಿ ಹೋಗುವುದೇ ಒಂದು ಅತ್ಯಂತ ಅದ್ಭುತವಾದಂತಹ ಒಂದು ಅನುಭವ ನಮ್ಗೆ ಕೊಡ್ತಾ ಇದೆ. ಎರಡು ಕಡೆಗಳಲ್ಲಿ ಸಮುದ್ರ, ಮಧ್ಯಭಾಗದಲ್ಲಿ ರಸ್ತೆ, ಮತ್ತೆ ಅಲ್ಲಲ್ಲಿ ಉಪ್ಪಿನ ಒಂದು ಸಂಗ್ರಹ ಇರುವಂತಹ ಒಂದು ಜಾಗಗಳು. ಇಷ್ಟು ಕೂಡ ನಮ್ಗೆ ಬಹಳ ಆನಂದವನ್ನ ತಂದುಕೊಡುತ್ತೆ. ಗುಜರಾತ್ನ ಕಚ್ಚಿನಲ್ಲಿರುವ ರೋಡ್ ಟು ಹೆವೆನ್ ಭುಜ್ನಿಂದ ಧೋಲಾವಿರಾಗೆ ಹೋಗುವ ಹಾದಿಯಲ್ಲಿದೆ. ಇದು ಬಿಳಿ ಮರುಭೂಮಿಯ ಮಧ್ಯೆ ಹಾದು ಹೋಗುವ ಅದ್ಭುತವಾದ ನೇರ ರಸ್ತೆಯಾಗಿದೆ. ಎರಡೂ ಕಡೆ ಉಪ್ಪಿನ ಬಯಲು ಇರುವುದರಿಂದ ಸ್ವರ್ಗಕ್ಕೆ ಸಾಗುತ್ತಿರುವ ಅನುಭವ ನೀಡುತ್ತದೆ.
ಇಲ್ಲಿನ ವಿಶೇಷತೆ ಏನೆಂದರೆ 28 ಕಿಲೋಮೀಟರ್ ಉದ್ದದ ಈ ರಸ್ತೆಯ ಸುತ್ತಲೂ ಬಿಳಿ ಉಪ್ಪಿನ ಮರುಭೂಮಿಯನ್ನು ಹೊಂದಿದೆ. ಅದರ ಪಕ್ಕದಲ್ಲಿ ಸಮುದ್ರದ ನೀರು ಕೂಡ ಇದೆ. ಇಲ್ಲಿಂದ ನಾವು ಸೂರ್ಯಾಸ್ತವನ ಅಥವಾ ಸೂರ್ಯೋದಯವನ್ನು ನೋಡಬಹುದು. ಅದು ಅಕ್ಟೋಬರ್ ಮತ್ತು ಫೆಬ್ರವರಿ ತಿಂಗಳಲ್ಲಿ ಮಾತ್ರ. ಅತ್ಯಂತ ಅದ್ಭುತವಾದಂತಹ ಈ 2 ಅದ್ಭುತಗಳ ಬಗ್ಗೆ ನಿಮ್ಗೆ ಇಷ್ಟವಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.